ಕಟ್ಟಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಶಾಲೆ ಅನುದಾನ ಘೋಷಣೆ ಮಾಡಿದ ಸಚಿವ ಮಾಂಕಾಳ ವೈದ್ಯ. ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಶಾಲೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದ್ದು, ಸದ್ಯವೇ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ಪ್ರಾರಂಭವಾಗುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ ಎಸ್ ವೈದ್ಯ ಹೇಳಿದರು. ನಗರದ ಹೆಬ್ಳೆಯ ಶ್ರೀ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಶುಕ್ರವಾರ ನಡೆದ ಭಟ್ಕಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ದಶಮಾನೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮೀನುಗಾರರಿಗೆ ಮಳೆಗಾಲದಲ್ಲಿ ರಾಜ್ಯ ಸರ್ಕಾರ ನೀಡುತ್ತಿರುವ ರೂಪಾಯಿ 3,000 ಪ್ರೋತ್ಸಾಹಧನದ ಮಾದರಿಯಲ್ಲಿ ಮಳೆಗಾಲದಲ್ಲಿ ಕೆಲಸವಿಲ್ಲದೆ ಸಂಕಷ್ಟಕ್ಕೆ ಒಳಗಾಗುವ ಕಟ್ಟಡ ಕಾರ್ಮಿಕರಿಗೂ ಸಹಾಯಧನ ಒದಗಿಸುವ ಕುರಿತು ಕಾರ್ಮಿಕ ಸಚಿವರು ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರ ರೈತರಂತೆ ಕಾರ್ಮಿಕರಿಗೂ ಆದ್ಯತೆ ನೀಡುತ್ತಿದ್ದು, ಶಿಷ್ಯ ವೇತನ, ಮದುವೆ ಪ್ರೋತ್ಸಾಹಧನ ಸೇರಿದಂತೆ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಪಘಾತದಲ್ಲಿ ಮೃತಪಟ್ಟ ಕಾರ್ಮಿಕರಿಗೆ ನೀಡುವ ಪರಿಹಾರ ಧನವನ್ನು ರೂಪಾಯಿ 5 ಲಕ್ಷದಿಂದ ರೂಪಾಯಿ 8 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸೌಲಭ್ಯಗಳನ್ನು ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಭಟ್ಕಳದಲ್ಲಿ ಕೆಲಸಕ್ಕೆ ತೆರಳುವ ಕಾರ್ಮಿಕರು ಒಂದೇ ಸ್ಥಳದಲ್ಲಿ ಸೇರಲು ತಂಗುದಾಣ ನಿರ್ಮಿಸುವ ಬೇಡಿಕೆ ಬಂದಿದ್ದು, ಸ್ಥಳ ಗುರುತಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಏನಾದರೂ ವ್ಯತ್ಯಾಸ ಅಂದ್ರೆ 1.5 ಲಕ್ಷ ಕೊಡೋದ್ರಲ್ಲಿ ಈಗಾಗಲೇ ಆದೇಶನೂ ಆಗಿದೆ. ಅಂದ್ರೆ ಒಂದ್ ಕಡೆ ನಿಮ್ ರಕ್ಷಣೆಗೂ ಬರಬೇಕು, ಇನ್ನೊಂದ್ ಕಡೆ ನಿಮ್ ಮಕ್ಕಳಿಗೂ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದರ ಜೊತೆ ಇಲ್ಲಿವರೆಗೆ ನಾವು ಮದುವೆಗೆ ಸಹಾಯಧನ ಇರಬಹುದು ಅಥವಾ ಹೆರಿಗೆಗೆ ಧನ ಸಹಾಯ ಇರಬಹುದು, ಇದನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಹೆಚ್ಚು ಕಡಿಮೆ 4 ಕೋಟಿ ಹತ್ರ ಈ ತಾಲೂಕಲ್ಲಿ ನಾವು ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ. ವ್ಯತ್ಯಾಸ ಆದಾಗ ನನ್ನ ಹತ್ರ ಬರ್ತಾರೆ, ನಾನು ನೇರವಾಗಿ ಕೊಡಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ. ಅದರ ಜೊತೆಯಲ್ಲಿ ಮತ್ತೆ ಪುನಃ ಇಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ 50 ಮಂದಿ ಮಕ್ಕಳಿಗೆ ಮಾತ್ರ 6ನೇ ಕ್ಲಾಸಲ್ಲಿ, ಅಂದ್ರೆ ಪ್ರತಿಯೊಂದು ಕ್ಲಾಸಲ್ಲಿ 50 ಮಕ್ಕಳಿಗೆ ಮಾತ್ರ ಆಗ್ತದೆ. 300 ಮಕ್ಕಳಿಗೆ ಮಾತ್ರ ವಸತಿ ಶಾಲೆಯಲ್ಲಿ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಕಷ್ಟ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ 1ನೇ ಕ್ಲಾಸಿಂದ ಯಾವುದೇ ಡಿಗ್ರಿ ತಗೊಂಡು ಅವರಿಗೆ ಧನ ಸಹಾಯ ಮಾಡುವಂತ ವ್ಯವಸ್ಥೆಯನ್ನ ಸರ್ಕಾರ ಈಗಾಗಲೇ ಜಾರಿಯಲ್ಲಿ ಇಟ್ಟಿದೆ. ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಅಧಿಕಾರಿಗಳಿಗೂ ನೇರವಾಗಿ ನಿಮ್ಮ ಅಕೌಂಟಿಗೆ ಹಣ ಬರ್ತದಲ್ಲ, ಅದು ಅಧಿಕಾರಿಗಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇದು ನೇರವಾಗಿ ಹೇಳ್ತೇವೆ. ನಾವೇನಾಗಿ ಕಾರ್ಯಕ್ರಮ ಕೊಟ್ಟಿದ್ರೆ ಇದು ಗ್ಯಾರಂಟಿ ನೇರವಾಗಿ ಜನರ ಅಕೌಂಟಿಗೆ ಹೋಗ್ತಾ ಇದೆ. ಯಾವ ಅಧಿಕಾರಿಗಳು, ರಾಜಕಾರಣಿಗಳು ಅಥವಾ ಏಜೆಂಟ್ ಇಲ್ಲದೆ ಕೊಡ್ತಾ ಇದ್ದೇವೆ. ಇದು ಹಾಗೆ ಮಾಡಿದ್ದೇವೆ. ನೇರವಾಗಿ ಮಕ್ಕಳ ಅಕೌಂಟ್ ಇಲ್ಲಾಂದ್ರೆ ಪಾಲಕರ ಅಕೌಂಟಿಗೆ ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಪ್ರಚಾರಕ್ಕೆ ಬರೋದು ಕಡಿಮೆ ಆಗ್ತದೆ, ಇದು ಪ್ರಚಾರದಲ್ಲಿ ಇರೋದಿಲ್ಲ. ಅದೇ ಬೇರೆ ಬೇರೆ ಕಿಟ್ ಇರ್ಬೋದು, ಇಲ್ಲಾಂದ್ರೆ ಆರೋಗ್ಯ ಏನು ನಿಮ್ದು ಚೆಕಪ್ ಮಾಡೋದಿರ್ಬೋದು, ಅದೆಲ್ಲ ಬೇಗ 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 ಬರ್ತವೆ. ಯಾಕಂದ್ರೆ ಅದು ನಿಮ್ಮ ಅಕೌಂಟಿಗೆ ಬರೋದಿಲ್ಲ. ನಿಮಗೆ ಏನು ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ನಾವು ಸರ್ಟಿಫಿಕೇಟ್ ಕೊಡೋದಷ್ಟೇ ಇರ್ತದೆ. ಹಾಗಾಗಿ ನಾನು ನೇರವಾಗಿ ಮಾತಾಡ್ತೀನಿ. ಕೆಲವರಿಗೆ ಆಗೋದಿಲ್ಲ, ಕೆಲವರಿಗೆ ಆಗ್ತದೆ, ಅದಕ್ಕೇನು ಮಾಡ್ಲಿಕ್ಕೆ ಆಗ್ತದೆ. ಈ ಮತ್ತೆ ನಾವು ಈಗ 1ನೇ ಕ್ಲಾಸ್ ಮಕ್ಕಳಿಗೆ 1,800 ರೂಪಾಯಿ, ಹೀಗೆ ಅಲ್ಲಿಂದ 6ನೇ ಕ್ಲಾಸ್ನವರಿಗೆ 2,400 ರೂಪಾಯಿ, 9ನೇ ಕ್ಲಾಸ್ನವರಿಗೆ 3,000 ರೂಪಾಯಿ, ಈ ರೀತಿ ಪೂರ್ತಿ ಹೆಚ್ಚು ಕಡಿಮೆ PhD, ITI ಅಲ್ಲಿವರೆಗೆ ಹೆಚ್ಚು ಕಡಿಮೆ 50,000ದಿಂದ 60,000 ರೂಪಾಯಿವರೆಗೆ ನಾವು ಒಂದು ವರ್ಷಕ್ಕೆ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ಒಂದೊಂದು ತರಗತಿಗೆ ಇಷ್ಟೊಂದು ಫಿಕ್ಸ್ ಮಾಡಿ ನಾವು ಈ ರೀತಿ ಹ್ಯಾಂಡ್ ಬಿಲ್ ಅನ್ನೇ ಮಾಡಿ ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಭಟ್ಕಳದಲ್ಲಿ ಎಲ್ಲರಿಗೂ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಉದ್ದೇಶ ಮತ್ತೆ ಮತ್ತೆ ಹೇಳಿದೆ, ಶಿಕ್ಷಣವಂತರ ಆಗಲೇಬೇಕು ಅಂದ್ರೆ ತೀರ್ಮಾನ ಮಾಡಿ.
ನಮ್ಮ ಸರ್ಕಾರ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ, ಎಲ್ಲ ಸಂದರ್ಭದಲ್ಲೂ ಕಾರ್ಮಿಕರ ಜೊತೆಯಲ್ಲಿ ನಾವು ಇದ್ದೇವೆ. ಯಾಕೆಂದ್ರೆ ನೀವು ಇದ್ರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ, ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ, ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ. ನೀವೇನಾದ್ರೂ ನಮಗೆ ಬೇಕಾದ ರೀತಿಯಲ್ಲಿ ನೀವು ನಮಗೆ ವ್ಯವಸ್ಥೆಯನ್ನ ಮಾಡಿಕೊಡ್ದಿದ್ರೆ ಯಾರು ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಜವಾದ ಶಿಲ್ಪಿಗಳು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿವೈಎಸ್ಪಿ ಗಿರೀಶ, ಸೌಲಭ್ಯಗಳ ಕೊರತೆಯ ನಡುವೆಯೂ ಕಾರ್ಮಿಕರ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಸಂತೋಷಕರ ಎಂದು ಹೇಳಿದರು. ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದು ಹಾಗೂ ಜೀವ ವಿಮಾ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ಸಲಹೆ ನೀಡಿದರು. ಕಾರ್ಮಿಕ ಇಲಾಖೆ ನಿರೀಕ್ಷಕ ಗುರುಪ್ರಸಾದ್ ನಾಯ್ಕ, ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲು ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ ಅನ್ನು ಪ್ರತಿ ವರ್ಷ ನವೀಕರಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್, ನ್ಯಾಯವಾದಿ ಮಂಜುಗೊಂಡ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ, ಬಾಲಕಾರ್ಮಿಕ ಇಲಾಖೆ ನಿರೀಕ್ಷಕ ಸಂದೇಶ್ ಗಾಂವ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ದಿನವನ್ನು ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ. ಸೊ ಕಾರ್ಮಿಕರು ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಬಹಳ ಪ್ರಾಮುಖ್ಯ ವಹಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ವಾಸಿಸುವಂತಹ ಸುಂದರವಾದ ಮನೆಗಳಿರ್ಬೋದು, ಸಂಚರಿಸುವಂತಹ ರಸ್ತೆಗಳಿರ್ಬೋದು, ಅಥವಾ ನಾವು ಉಪಯೋಗಿಸುವಂತಹ ತಂತ್ರಜ್ಞಾನಗಳಿರ್ಬೋದು, ಅಥವಾ ನಾವು ಸೇವಿಸುವಂತಹ ಆಹಾರವನ್ನು ಒದಗಿಸುವಂತಹ ಹೊಲಗದ್ದೆಗಳಿರ್ಬೋದು, ಇದರನ್ನೆಲ್ಲ ಅವರ ಬೆವರಿನ ಶ್ರಮ ನಮ್ಮಲ್ಲಿ ಅರಿತಿರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವೆಲ್ಲವೂ ಕಾರ್ಮಿಕರ ಬೆವರಿನ ಫಲವಿಲ್ಲದೆ ಆಗುವುದೇ ಇಲ್ಲ. ಕಾರ್ಮಿಕರು ಒಂದು ವೇಳೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ಇರುತ್ತಿದ್ದರೆ ಜಗತ್ತು ಪೂರ್ತಿ ಸ್ತಬ್ಧವಾಗ್ತಿತ್ತು. ಸೊ ಇದು ಈ ನಮ್ಮಲ್ಲಿ ಸಣ್ಣ ಕೆಲಸ ಮಾಡೋದ್ರಿಂದ ಹಿಡಿದು ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವ ತನಕ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕಾರ್ಮಿಕರೇ. ಸೊ ಅವರ ನಿಷ್ಠಾವಂತ ಕೆಲಸದಿಂದ ಮಾತ್ರ ಈ ಒಂದು ಭಾರತದ ಅಥವಾ ನಮ್ಮ ದೇಶದ ಆರ್ಥಿಕತೆ ಮತ್ತು ನಮ್ಮ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಭಟ್ಕಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘ ಇದು ಹುರುಳಿ ಸಾಲಿದು ಒಂದು 10 ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ. ಅದರ ಹಿಂದೆ ಒಂದಿಷ್ಟು ಜನ ಕಾರ್ಮಿಕರು ಮತ್ತು ಅದರಲ್ಲಿ ಏನು ಯೂನಿಯನ್ ಮಾಡಿ ಅದರಲ್ಲಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಒಂದು ಬಹಳ ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ ಇದೊಂದು ಸಂಘಟನೆ ಕಟ್ಟಲಿಕ್ಕೆ. ಇದರಲ್ಲಿ ಏನು 3,000 ಜನ ಈಗ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ 10 ವರ್ಷಗಳ ಹಿಂದೆ ಪ್ರಾರಂಭ ಮಾಡುವ ಒಂದು ಬೆರಳೆಣಿಕೆಯಷ್ಟು ಒಂದು 5 ರಿಂದ 6 ಜನ ಆಕ್ಟಿವ್ ಆಗಿ ಮೆಂಬರ್ಗಳಿದ್ರು. ಅದಕ್ಕೆ ಬೆನ್ನೆಲುಬಾಗಿ ತುಂಬಾ ಜನರು ಕೂಡ ಇದ್ರು. ಯಾಕಂದ್ರೆ ನಾನು ಇದನ್ನು ಬಹಳ ಹತ್ತಿರದಿಂದ ಯಾಕೆ ನೋಡಿದ್ದೇನೆ ಅಂತ ಹೇಳಿದ್ರೆ, ಇವರು ಒಂದು ಈ ಸಂಘಟನೆಯನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಈಗ ಏನೋ ಒಂದು ರಿಜಿಸ್ಟರ್ ಆಗಿ ನೋಂದಣಿ ಮಾಡುವ ಪೂರ್ವದಿಂದ ಹಿಡಿದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳುವಾಗ ಕೂಡ ಈ ಏನೋ ಅಲ್ಲಿಂದ ಆರಂಭವಾದಂಥದ್ದು ಇವತ್ತು ಇಲ್ಲಿ ಬಂದು ನಿಂತಿದೆ. ಅದು ಒಂದು ದೊಡ್ಡ ಒಂದು ನಿಮ್ಮ ಈ ಕಟ್ಟಡ ಕಾರ್ಮಿಕರ ಸಂಘ ಏನಿದೆ ಅದರ ದೊಡ್ಡ ಯಶಸ್ಸು ಅಂತಾನೆ ನಾನು ಹೇಳ್ತೇನೆ. ಪ್ರತಿ ವರ್ಷ ಮಳೆಗಾಲ ಬಂದ ನಂತರ ನಮ್ಮೊಂದು ಎಲ್ಲ ಕಾರ್ಮಿಕರದ್ದು ಒಂದೇ ಸಮಸ್ಯೆ, ಮರಳಿಲ್ಲ ಕೆಲಸ ಇಲ್ಲ, ಮರಳಿಲ್ಲ ಕೆಲಸ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಎಲ್ಲಾ ಪತ್ರಿಕೆಯಲ್ಲೂ ಕೂಡ ನಾವು ಅದ್ರ ಬಗ್ಗೆ ವರದಿ ಮಾಡ್ತಿದ್ವಿ. ಆನಂತರ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಆನಂತರ ಮರಳು ಸಿಗ್ತಿತ್ತು, ಕೆಲಸ ಆರಂಭ ಆಗ್ತಿತ್ತು. ಆದರೆ ಈ ವರ್ಷ ಮಾತ್ರ ಆ ಸಮಸ್ಯೆ ಇಲ್ಲ. ಸಚಿವರು ಅದಕ್ಕೆ ಬೆಂಬಲವಾಗಿತ್ತು. ಕಾರ್ಮಿಕರಿಗೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಇದು ಸಂತಸದ ವಿಷಯವಾಗಿದೆ. ಇದು ಎರಡನೇದಾಗಿ ಮೊನ್ನೆ ನಾವು ಒಂದು ಕಾರ್ಮಿಕ ಸಂಘದವರು ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಹೇಳಿದ್ರು, ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು 7,000 ಜನರಿದ್ದಾರೆ, 3,000 ಜನರು ಮಾತ್ರ ಈ ಒಂದು ಸಂಘದ ಸದಸ್ಯರಿದ್ದಾರಂತೆ. ಇನ್ನು 4,000 ಜನರು ಅವರಷ್ಟೇ ಅವರು ಕೆಲಸ ಮಾಡ್ಕೊಂತ ಇರ್ತಾ ಇದ್ದಾರೆ. ಎಲ್ಲೂ ಕೂಡ ಈ ಸಂಘದ ಒಂದು ಸಂಪರ್ಕಕ್ಕಾಗಲಿ ಅಥವಾ ಕಾರ್ಮಿಕ ಇಲಾಖೆ ಯಾವುದೇ ಸವಲತ್ತು ಬಗ್ಗೆ ಆಗಲಿ ಯಾವುದೂ ಕೂಡ ಅವರ ಗಮನಕ್ಕಿಲ್ಲ. ಎಷ್ಟೋ ಜನ ಅಂತ ಕಾರ್ಮಿಕ ಮಕ್ಕಳು 90-95% ತಗೊಳ್ತಾ ಇದ್ದಾರೆ. ಅವರಿಗೆ ಕಾರ್ಮಿಕ ಇಲಾಖೆಯಲ್ಲಿ 15-20 ಸಾವಿರ ಪ್ರೈಸ್ ಮನಿ ಕೂಡ ಸಿಗ್ತದೆ. ಆದರೂ ಕೂಡ ಅವರ ಬಗ್ಗೆ ಅರಿವಿಲ್ಲ, ಅವರು ಅದನ್ನು ತಗೊಳ್ಳೋದು ಇಲ್ಲ.
ಅಂತ ಒಂದು ಕಾರ್ಮಿಕರನ್ನ ಈ ಒಂದು ಕಾರ್ಮಿಕ ಸಂಘಟನೆ ಗುರುತಿಸಬೇಕು, ಅವರನ್ನು ಈ ಒಂದು ಸಂಘದ ಸದಸ್ಯರನ್ನಾಗಿ ಮಾಡಿಕೊಳ್ಬೇಕು. ಅವರು ಕೂಡ ಈ ಸಂಘದ ಒಂದು ಪ್ರಯೋಜನವನ್ನ, ಇಲಾಖೆಯ ಪ್ರಯೋಜನವನ್ನ ಪಡೆದುಕೊಳ್ಳುವಂತ ಅವಕಾಶವನ್ನು ನೀವು ಮಾಡಿಕೊಡ್ಬೇಕಂತ ನಾನು ಈ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಂಗವಾಗಿ ಸಂಘದ ದಶಮಾನೋತ್ಸವ ನಿಮಿತ್ತ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದ ಸಂಘಟಕರನ್ನು ಸನ್ಮಾನಿಸಲಾಯಿತು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.